ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ವಿಷಯನ ಯಾವತ್ ಬೇಕಾದ್ರೂ ಕೂತ್ ಮಾತಾಡಬಹುದು. ಆದ್ರೆ ನನ್ಗೆ ಇವತ್ತೇ ಡೆನಿಕಸ್ಟ್ ಕೆಲಸನ ಮುಗಿಸ್ಲೇಬೇಕು. ನಾಳೆನೆ ಪ್ರೆಸೆಂಟೇಶನ್ ಇದೆ. ಇದು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ಅವ್ರಿಗೆ ಮಾತ್ರ ಕೋಪ ಬರೋದಾ? ನನಗ್ ಬರಲ್ವಾ? ಅಣ್ಣ ಏನಾಯ್ತು? ಯಾಕೆ ಹೀಗೆ ಕೂಗಾಡ್ತಾ ಇದ್ಯಾ? ಬಾರಪ್ಪ ನೋಡು, ನಿನ್ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳು. ಇನ್ ಮುಂದೆ ನನ್ನ ವಿಷಯಕ್ಕೆ ತಲೆ ಹಾಕ್ಬಾರ್ದು ಅಂತ. ಯಾವ ವಿಷಯಕ್ಕೆ? ಏನಾಯ್ತು? ಅದೇನು ಅಂತ ಮೊದ್ಲು ಹೇಳು. ಭವಾನಿ ಅಪ್ಪ ಊಟ ಮಾಡದೆ ಹೋದ್ರಂತೆ. ಅಜ್ಜಿ ಭವಾನಿಗ್ ಬೈದ್ರಂತೆ. ಇದ್ಯಾವ್ದು ನಾನು ಲೆಕ್ಕಿಸ್ದೆ ಕೆಲಸ ಮಾಡ್ತಾ ಕೂತಿದ್ದೀನಂತೆ. ಇದೆಲ್ಲ ನಿನ್ ಹೆಂಡತಿ ಬಂದು ನನಗೆ ಹೇಳ್ತಿದ್ದಾಳೆ. ಅಲ್ಲ, ನನ್ನ ಹೆಂಡತಿಗೆ ಬೈದ್ರೆ ಅವಳು ಯಾಕೆ ರಿಯಾಕ್ಟ್ ಮಾಡ್ಬೇಕು? ಅವರಪ್ಪ ಊಟ ಮಾಡದೆ ಹೋದ್ರಂದ್ರೆ ಅವಳ್ಯಾಕೆ ನನ್ನನ್ನ ಬಂದು ಕೇಳ್ಬೇಕು? ಅದೆಲ್ಲ ಬಿಡು. ಇಷ್ಟೆಲ್ಲ ಕೇಳೋಕೆ ನಿನ್ ಹೆಂಡತಿ ಯಾರು ನನ್ನನ್ನು ಪ್ರಶ್ನೆ ಮಾಡೋಕೆ? ನನ್ನ ಹೆಂಡತಿ ವಿಷಯದಲ್ಲಿ ನಿನ್ನ ಹೆಂಡತಿಗೆ ಯಾಕೆ ಮಾತಾಡ್ತಿದ್ದಾಳೆ? ಅವಳು ಯಾಕೆ ಇವ್ರ ಪರವಾಗಿ ಮಾತಾಡ್ಬೇಕು? ವಿರಾಟ್, ನಾನು ಹೇಳಿದನ್ನ ಭೈರವಿ ಅವರೇ, ಭವಾನಿ ಅತ್ಗೆ ನಿಮ್ ಸ್ವಂತ ಅಕ್ಕನ? ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ ಸ್ವಂತ ಅಕ್ಕನಾ? ಕೇಶವ್ ಅಂಕಲ್ ನಿಮ್ ಸ್ವಂತ ತಂದೆನಾ? ಇಲ್ಲ ತಾನೆ? ಮತ್ತ್ಯಾಕೆ ಎಲ್ಲರೂ ನಿಮ್ ಸ್ವಂತದವ್ರ ತರ ಆಡ್ತೀರಾ? ಅಂದ್ರೆ ಏನರ್ಥ ವಿರಾಟ್? ರಕ್ತ ಹಂಚ್ಕೊಂಡು ಹುಟ್ಟಿದ್ರೆ ಮಾತ್ರ ಸಂಬಂಧನಾ? ಭವಾನಿ ಅಕ್ಕ ನನಗ ಅಕ್ಕ ಅಲ್ವಾ? ಅವ್ರ ತಂದೆ ನನಗೂ ತಂದೆ ಇದ್ದ ಹಾಗಲ್ವಾ? ಇದೇ ನಿಮ್ ದೊಡ್ಡ ಸಮಸ್ಯೆ. ನಿಮ್ಮ ಭಾವನೆಗಳೇ ನಿಮ್ಮ ಮನಸ್ತಾಪಗಳಿಗೆ ಕಾರಣ ಆಗೋದು. ನಿಜ ಹೇಳ್ಬೇಕಂದ್ರೆ ಎಲ್ಲರನ್ನೂ ಪ್ರೀತಿಯಿಂದ ಗೌರವದಿಂದ ನೋಡ್ಕೋತೀರಾ. ಅದು ನಂಗೆ ತುಂಬಾ ಸಂತೋಷ. ಆದ್ರೆ ಎಲ್ಲದಕ್ಕೂ ಒಂದ್ ಮಿತಿ ಅಂತ ಇರುತ್ತೆ ಭೈರವಿ ಅವರೇ. ಇಷ್ಟೊಂದು ಇನ್ವಾಲ್ವ್ ಆಗೋದು ಅವಶ್ಯಕತೆ ಇದೆಯಾ? ಅಲ್ಲ ಭೈರವಿ ಅವರೇ, ನಿಮ್ಗೆ ನಿಮ್ದೇ ಆದ ಒಂದು ಲೈಫ್ ಇದೆ. ಅದ್ರ ಕಡೆ ಗಮನ ಕೊಡಿ. ಮಾತಾಡ್ಬೇಕಾದವರೇ ಮೌನವಾಗಿರ್ಬೇಕಾದವರು ಮಾತಾಡಕ್ ಹೋದ್ರೆ ಮರ್ಯಾದೆ ಕಳ್ಕೋಬೇಕಾಗತ್ತೆ. ಮಾತಿಗಿಂತ ಮೌನನೇ ಲೇಸು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ವಿರಾಟ್, ನಾನು ನೋಡ್ತಾ ಇದ್ದೀನಿ, ನೀನು ಅವಳಿಗೆ ಸಪೋರ್ಟ್ ಮಾಡ್ತಾನೇ ಇದೀಯ. ನೀನು ನಿಜವಾಗ್ಲೂ ಧರ್ಮೇಂದ್ರ ಅವ್ರ ಮಗಳೇನಾ? ಅವಳಂದ್ರೆ ನಿನಗೆ ಯಾಕೆ ಕೋಪ ಬರುತ್ತೆ?
ನಿಮ್ಮ ಸಂತೋಷ ಹಾಳಾಗಬಾರ್ದು. ನನ್ನ ಮಗಳ ಪರವಾಗಿ ನಾನೇ ಕ್ಷಮೆ ಕೇಳ್ತೀನಿ. ನಿಮ್ಮ ಅಕ್ಕನ ಯಾರಾದ್ರೂ ಕೊಲ್ಲೋಗ್ ನೋಡ್ತಿದಾರ? ನಿನ್ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳು, ಇನ್ಮುಂದೆ ನನ್ನ ವಿಷಯಕ್ಕೆ ತಲೆ ಹಾಕಬಾರ್ದು ಅಂತ. ಭವಾನಿ ಅತ್ಗೆ ನಿಮ್ಮ ಸ್ವಂತ ಅಕ್ಕನಾ? ಕೇಶವ್ ಅಂಕಲ್ ನಿಮ್ಮ ಸ್ವಂತ ತಂದೆನಾ?